ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಉಮೇಶ್ ಎಂಬಿ. ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇಟ್ಟು ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ಹಲವು ವಿಷಯವನ್ನ. ಆದ್ಮೇಲೆ ನಾವೆಲ್ಲ ಹಿಂದಿನ ಕ್ಲಾಸ್ ನಲ್ಲಿ ಬೇಡಿಕೆಗೆ ಸಂಬಂಧಪಟ್ಟಂತೆ ಹಲವು ಅಂಶಗಳ ಬಗ್ಗೆ ನೋಡಿದ್ವಿ. ಬೇಡಿಕೆಯ ಒಂದು ಅರ್ಥ ಆಗಿರ್ಬೋದು, ಬೇಡಿಕೆಯ ಒಂದು ವ್ಯಾಖ್ಯಾನ ಆಗಿರ್ಬೋದು, ಬೇಡಿಕೆಯ ನಿಯಮದ ಅಪವಾದಗಳು, ರೇಖಾಚಿತ್ರ, ಕೋಷ್ಟಕ, ಈ ರೀತಿಯ ಅನೇಕ ಅಂಶಗಳ ಬಗ್ಗೆ ನಾವೇನ್ ನೋಡಿದ್ವಿ. ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ್ವಿ ಬೇಡಿಕೆಗೆ ಸಂಬಂಧಪಟ್ಟಂತೆ. ಈ ಕ್ಲಾಸ್ ನಲ್ಲಿ ಆ ಬೇಡಿಕೆಯನ್ನ ಹೋಲಿಕೆ ಮಾಡುವುದರ ಜೊತೆಯಲ್ಲಿ ಪೂರೈಕೆಯನ್ನ ನೋಡ್ತಾ ಹೋಗೋಣ, ಸಪ್ಲೈಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪೂರೈಕೆ ಅಂದ್ರೆ ಏನು, ವಾಟ್ ಈಸ್ ದ ಸಪ್ಲೈ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಪ್ಲೈ ಅಂದ್ರೆ ಏನು ಅಥವಾ ಪೂರೈಕೆ ಅಂದ್ರೆ ಏನು ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಉತ್ಪಾದಕನ ಬಳಿ ಇರುವ ಮತ್ತು ಒಬ್ಬ ಮಾರಾಟಗಾರನ ಬಳಿ ಇರುವಂತ ಒಟ್ಟು ಸರಕುನ ಒಂದು ಪ್ರಮಾಣವನ್ನ ನಾವು ಪೂರೈಕೆ ಅಂತ ಕರಿತೇವೆ. ಅಂದ್ರೆ ಒಬ್ಬ ಉತ್ಪಾದಕನ ಬಳಿ ಇರುವ ಮತ್ತು ಒಬ್ಬ ಮಾರಾಟಗಾರನ ಬಳಿ ಇರುವಂತಹ ಒಟ್ಟು ಸರಕಿನ ಒಂದು ಪ್ರಮಾಣವನ್ನ ನಾವು ಸಪ್ಲೈ ಅಥವಾ ಪೂರೈಕೆ ಅಂತ ಕರಿತೇವೆ. ಈ ಸಪ್ಲೈ ಮತ್ತು ಈ ಒಂದು ಪೂರೈಕೆಗೆ ಒಬ್ಬ ಅರ್ಥಶಾಸ್ತ್ರಜ್ಞ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ವ್ಯಾಖ್ಯಾನವನ್ನ ನೀಡ್ತಾ ಹೋಗ್ತಾನೆ. ಆತ ಯಾರು ಅಂದ್ರೆ ಮೆಕೋನೇಲ್ ಅನ್ನುವ ಆತ ಅಂತ. ಈ ಮೆಕೋನೇಲ್ ಅನ್ನುವಾತ ಅರ್ಥಶಾಸ್ತ್ರಜ್ಞ ಈ ಪೂರೈಕೆಗೆ ತನ್ನದೇ ಆದಂತ ಒಂದು ವ್ಯಾಖ್ಯಾನವನ್ನ ನೀಡುತ್ತಾನೆ. ಆತ ಹೇಳುವ ಒಂದು ಪ್ರಕಾರ ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟ ಬೆಲೆಗಳಲ್ಲಿ ಉತ್ಪಾದಕ ಉತ್ಪಾದಿಸಲು ಸಿದ್ಧನಿರುವ ವಿವಿಧ ಸಾಧ್ಯತಾ ಬೆಲೆಗಳಲ್ಲಿ, ಅದೇ ರೀತಿಯಾಗಿ ಮಾರಾಟಗಾರ ಮಾರಾಟ ಮಾಡಲು ಸಿದ್ಧನಿರುವ ಒಟ್ಟು ಸರಕಿನ ಒಂದು ಪ್ರಮಾಣವನ್ನ ನಾವು ಸಪ್ಲೈ ಅಂತ ಕರಿತೇವೆ ಅಂತ ಹೇಳ್ತಾನೆ. ಅಂದ್ರೆ ಆತ ಹೇಳುವ ಪ್ರಕಾರ ಒಂದು ನಿರ್ದಿಷ್ಟ ಸಮಯ ಅನ್ನೋದಿರಬೇಕು. ಅಂದ್ರೆ ಯಾವ ವರ್ಷದಲ್ಲಿ ಅಥವಾ ಯಾವ ತಿಂಗಳಲ್ಲಿ ಅನ್ನೋದು ಒಂದು ನಿರ್ದಿಷ್ಟ ಸಮಯ ಅನ್ನೋದಿರಬೇಕು. ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ಬೆಲೆ ಅನ್ನೋದು ಕೂಡ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಯಾವ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಸರಕನ್ನ ಮಾರಾಟ ಮಾಡ್ತಾ ಇದ್ದೇವೆ ಉತ್ಪಾದಿಸಿ ಅಂತ. ಅಂದ್ರೆ ಯಾವ ಬೇಡಿಕೆಯಲ್ಲಿ ಯಾವ ರೀತಿಯಾಗಿ ಸಮಯ ಮತ್ತು ಬೆಲೆ ಮಹತ್ವವನ್ನ ಪಡೆದಿದ್ವೋ ಈ ಪೂರೈಕೆಯಲ್ಲೂ ಕೂಡ ಅಷ್ಟೇ ಸಮಯ ಮತ್ತು ಬೆಲೆ ಅನ್ನೋದು ಅತ್ಯಂತ ಪ್ರಮುಖವಾಗಿ ಕಂಡು ಬರ್ತವೆ. ಒಂದು ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಉತ್ಪಾದಕನು ವಿವಿಧ ಸಾಧ್ಯತಾ ಬೆಲೆಗಳಲ್ಲಿ ಉತ್ಪಾದಿಸಿ ಅದೇ ರೀತಿಯಾಗಿ ಮಾರಾಟಗಾರ ಮಾರಾಟ ಮಾಡಲು ಸಿದ್ಧನಿರುವ ಯಾವುದೇ ಸರಕಿನ ಒಂದು ಪ್ರಮಾಣವನ್ನ ಪೂರೈಕೆ ಅಂತ ಕರಿತೇವೆ ಅಂತ ಈ ಮೆಕೋನೇಲ್ ಅನ್ನುವಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಪೂರೈಕೆಯಲ್ಲಿ ಎರಡು ವಿಧಗಳು ಕಂಡು ಬರ್ತವೆ. ನಾವು ಬೇಡಿಕೆಯಲ್ಲಿ ಯಾವ ರೀತಿಯಾಗಿ ನೋಡಿದ್ದೇವೋ, ಒಂದ್ ಸೈಡ್ ಒಂದು ಸಂಯುಕ್ತ ಬೇಡಿಕೆ, ಸಂಘಟಿತ ಬೇಡಿಕೆ, ಪ್ರತ್ಯಕ್ಷ ಅಥವಾ ನೇರ ಬೇಡಿಕೆ ಮತ್ತು ಪರೋಕ್ಷ ಬೇಡಿಕೆಯನ್ನ ಒಂದು ಭಾಗದಲ್ಲಿ ನೋಡಿದ್ರೆ, ಇನ್ನೊಂದು ಭಾಗದಲ್ಲಿ ನಾವು ಏನ್ ನೋಡಿದ್ವಿ, ಬೆಲೆ ಬೇಡಿಕೆ, ಆದಾಯ ಬೇಡಿಕೆ ಮತ್ತು ಛೇದಕ ಅಥವಾ ಕತ್ತರಿ ಬೇಡಿಕೆಯನ್ನು ನೋಡಿದ್ವಿ. ಆ ರೀತಿಯಾಗಿ ಈ ಪೂರೈಕೆಯಲ್ಲೂ ಕೂಡ ವಿಧಗಳು ಕಂಡು ಬರ್ತವೆ, ಟೈಪ್ಸ್ ಅನ್ನು ಕಂಡು ಬರ್ತವೆ. ಅವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಒಂದನೇದು ಸಂಯುಕ್ತ ಪೂರೈಕೆ, ಇನ್ನೊಂದು ಸಮ್ಮಿಶ್ರ ಪೂರೈಕೆ ಅಂತ. ಇದನ್ನು ಎಸ್ ಅಂತ ಬರೀತೇನೆ ಇಲ್ಲಿ. ಎಸ್ ಅಂದ್ರೆ ಏನ, ಸಪ್ಲೈ ಅಂತ. ಎಸ್ ಅಂದ್ರೆ ಸಪ್ಲೈ ಅಂತ. ಸಂಯುಕ್ತ ಪೂರೈಕೆ ಮತ್ತು ಸಮ್ಮಿಶ್ರ ಪೂರೈಕೆ ಅಂತ. ಅಂದ್ರೆ ಜಾಯಿಂಟ್ ಸಪ್ಲೈ ಅಂಡ್ ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ ಆಯ್ತು. ಈ ಸಂಯುಕ್ತ ಪೂರೈಕೆ ಅಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಸರಕನ್ನ ಉತ್ಪಾದನೆ ಮಾಡೋಕೆ ಒಂದು ಪ್ರಮುಖವಾದ ಉದ್ದೇಶ ಅನ್ನೋದಿರುತ್ತೆ. ಉದಾಹರಣೆಗೆ ಒಂದು ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಕುರಿಯನ್ನ ಸಾಕಾಣಿಕೆ ಮಾಡ್ತೇವೆ. ಆದ್ರೆ ಆ ಕುರಿ ಸಾಕಾಣಿಕೆಯ ಮೇನ್ ಉದ್ದೇಶ ಏನು, ಮಾಂಸಕ್ಕಾಗಿ. ಯಾವ್ದಕ್ ಮಾಡ್ತೇವೆ, ಮಾಂಸಕ್ಕಾಗಿ ಕುರಿ ಸಾಕಾಣಿಕೆಯನ್ನ ನಾವೆಲ್ಲ ಮಾಡ್ತೇವೆ. ಆದ್ರೆ ಆ ಕುರಿ ಕೇವಲ ಮಾಂಸಕ್ಕೆ ಮಾತ್ರ ಬಳಕೆ ಆಗುತ್ತಾ, ಇಲ್ಲ. ಏನಾಗುತ್ತೆ, ಅದರಿಂದ ಉಣ್ಣೆ ಅನ್ನೋದು ಕಂಡು ಬರುತ್ತೆ, ಚರ್ಮ ಅನ್ನೋದು ಕೂಡ ಕಂಡು ಬರುತ್ತೆ. ಅಂದ್ರೆ ಯಾವುದೋ ಒಂದು ಸರಕನ್ನ ನಾವು ಒಂದು ಪ್ರಮುಖ ಉದ್ದೇಶಕ್ಕಾಗಿ ಉತ್ಪಾದನೆ ಮಾಡಿ ಮಾರಾಟ ಮಾಡಲು ಸಿದ್ಧವಿರ್ತೇವೆ. ಆದ್ರೆ ಆ ಸರಕಿನಿಂದ ವಿವಿಧ ಒಂದು ಉಪಯೋಗಗಳು ಕಂಡು ಬರ್ತವೆ. ಅದನ್ನ ನಾವೇನು ಕರಿತೇವೆ, ಸಂಯುಕ್ತ ಪೂರೈಕೆ ಅಂತ ಕರಿತೇವೆ. ಅರ್ಥ ಆಯ್ತು. ಯಾವುದೋ ಒಂದು ಸರಕನ್ನ
ಒಂದು ಪ್ರಮುಖ ಉದ್ದೇಶದಿಂದಾಗಿ ಉತ್ಪಾದನೆ ಮಾಡಲಾಗಿರ್ತೈತಿ. ಆದ್ರೆ ಅದು ವಿವಿಧ ರೀತಿಯಾಗಿ ಬಳಕೆ ಅನ್ನೋದು ಆಗ್ತದೆ. ಅದರ ಒಂದು ಉಪ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಂತ. ಈಗ ಕುರಿ ಅನ್ನೋದು ಮಾಂಸಕ್ಕೆ ಮಾತ್ರ ನಾವು ಅದನ್ನ ಏನ್ ಮಾಡ್ತೀವಿ, ಸಾಕಾಣಿಕೆ ಮಾಡಿ ಮಾರಾಟ ಮಾಡಕ್ ಸಿದ್ಧ ಇರ್ತೇವೆ. ಆದ್ರೆ ಅದು ಚರ್ಮ ಮತ್ತು ಉಣ್ಣೆಗೆ ಯಾವ ರೀತಿ ಬಳಕೆ ಆಗುತ್ತಲ್ಲ ಅದನ್ನ ನಾವೇಂತ ಕರಿತೀವಿ, ಸಂಯುಕ್ತ ಪೂರೈಕೆ ಅಂತ ಕರಿತೀವಿ. ಇನ್ನ ಸಮ್ಮಿಶ್ರ ಪೂರೈಕೆ ಅಂತ ಬರುತ್ತೆ. ಸಮ್ಮಿಶ್ರ ಅಂದ್ರೆ ಯಾವುದೋ ಒಂದು ಸರಕು, ಅದು ಯಾವುದರ ಯಾಕಾಗಲಿ, ಆ ಒಂದು ಸರಕು ವಿವಿಧ ಕ್ಷೇತ್ರಗಳಲ್ಲಿ ಬಳಕೆ ಆಗುತ್ತೆ. ಯಾವ ರೀತಿ ವಿವಿಧ ಕ್ಷೇತ್ರ ಅಂದ್ರೆ, ಉದಾಹರಣೆ ಅಂದ್ರೆ ಒಂದು ಕರೆಂಟ್ ಅಂತ ಇಟ್ಕೊಳ್ಳಿ. ಕರೆಂಟ್ ಅನ್ನ ಕೇವಲ ನಾವು ಮನೆಗಳಲ್ಲಿ ಮಾತ್ರ ಬಳಸ್ತೇವಾ? ಇಲ್ಲ, ಕೈಗಾರಿಕೆಗಳಲ್ಲಿ ಕೂಡ ಬಳಸ್ತೇವೆ. ವಾಹನಗಳ ಚಲಾವಣೆಯಲ್ಲೂ ಕೂಡ ಈ ಒಂದು ಕರೆಂಟ್ ಅನ್ನುವಂತ ಒಂದು ಅಂಶವನ್ನ ಬಳಸ್ತೇವೆ. ಈ ಟ್ರೈನ್ ಚಲಾವಣೆಗೆ ಹೌದಿಲ್ಲ? ಈ ರೀತಿ ಯಾವುದೋ ಒಂದು ಸರಕು ವಿವಿಧ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ಸಮ್ಮಿಶ್ರ ಸರಕು ಅಂತ ಕರಿತೇವೆ. ಆ ರೀತಿ ಅದನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ ಅಂದ್ರೆ ಅದನ್ನ ಸಮ್ಮಿಶ್ರ ಒಂದು ಪೂರೈಕೆ ಅಂತ ಕರಿತೇವೆ. ಅರ್ಥ ಆಯ್ತು? ಪೂರೈಕೆಯಲ್ಲಿ ಎರಡು ವಿಧ, ಒಂದು ಸಂಯುಕ್ತ ಪೂರೈಕೆ, ಇನ್ನೊಂದು ಸಮ್ಮಿಶ್ರ ಪೂರೈಕೆ. ಯಾವುದೋ ಒಂದು ಮೇನ್ ಉದ್ದೇಶದಿಂದ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೇವೆ, ಆದ್ರೆ ಅದರ ಒಂದು ಬೇರೆ ಬೇರೆ ರೀತಿಯಲ್ಲಿ ಅದರ ಒಂದು ಉಪಯೋಗ ಕಂಡು ಬರ್ತೇವೆ. ಅಂದ್ರೆ ಉಪ ಉಪಯೋಗ ಅಂತ ಕೂಡ ಹೇಳಬಹುದು. ಅದನ್ನ ಉಪಯೋಗ ಅಂತ. ಮೇನ್ ಉಪಯೋಗ ಏನು? ಮಾಂಸ. ಆದ್ರೆ ಉಪ ಉಪಯೋಗ ಅಂದ್ರೆ ಏನು? ಚರ್ಮ ಮತ್ತು ಉಣ್ಣೆ. ಅರ್ಥ ಆಯ್ತು? ಇನ್ನ ಸಮ್ಮಿಶ್ರ ಅಂತ ಬಂತು ಅಂದ್ರೆ ಯಾವುದೋ ಒಂದು ಸರಕು ವಿವಿಧ ಕ್ಷೇತ್ರಗಳಲ್ಲಿ ಬಳಕೆ ಆಗುತ್ತೆ. ಅರ್ಥ ಆಯ್ತು? ಇದು ಸಮ್ಮಿಶ್ರ ಒಂದು ಸರಕು ಅಂತ ಆ ರೀತಿಯಾಗಿ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ್ರೆ ಅದನ್ನ ಸಮ್ಮಿಶ್ರ ಪೂರೈಕೆ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ನಾವು ಏನ್ ನೋಡ್ತಾ ಹೋಗೋಣ, ಪೂರೈಕೆಯ ಒಂದು ನಿಯಮವನ್ನ ನೋಡ್ತಾ ಹೋಗೋಣ. ಪೂರೈಕೆ ನಿಯಮ ಅಂತ ನಾವು ಹಿಂದಿನ ಕ್ಲಾಸ್ ನಲ್ಲಿ ಬೇಡಿಕೆ ನಿಯಮವನ್ನ ಯಾವ ರೀತಿಯಾಗಿ ನೋಡಿದ್ವೋ ಅದೇ ರೀತಿಯಾಗಿ ಈ ಕ್ಲಾಸ್ ನಲ್ಲಿ ಒಂದು ಪೂರೈಕೆಯ ನಿಯಮವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಪೂರೈಕೆ ನಿಯಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವೇನ್ ನೋಡಿದ್ವಿ? ಬೇಡಿಕೆಯ ನಿಯಮವನ್ನ ನೋಡಿದ್ವಿ. ಆ ಬೇಡಿಕೆ ನಿಯಮದಲ್ಲಿ ಏನಿತ್ತು? ಒಂದು ಸರಕಿನ, ಯಾವುದೋ ಒಂದು ಸರಕಿನ ಬೆಲೆ ಹೆಚ್ಚಾದಂತೆ ಅದರ ಒಂದು ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದು ಬೇಡಿಕೆ ನಿಯಮ ಆಯಿತು. ಆದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಬೆಲೆ ಮತ್ತು ಬೇಡಿಕೆ ಅನ್ನೋದು ವಿರುದ್ಧ ಸಂಬಂಧವನ್ನ ಹೊಂದಿದ್ವು. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತಿತ್ತು. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತಿತ್ತು. ಅದು ಬೇಡಿಕೆ ನಿಯಮ. ಇನ್ನು ಪೂರೈಕೆ ನಿಯಮ ಏನ್ ಹೇಳುತ್ತೆ? ಇದು ಬೆಲೆಯೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ. ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅಂದ್ರೆ ನೇರ ಸಂಬಂಧ. ಅಂದ್ರೆ ಬೆಲೆ ಹೆಚ್ಚಾದಂತೆ ಪೂರೈಕೆಯು ಕೂಡ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದಂತೆ ಪೂರೈಕೆಯು ಕೂಡ ಕಡಿಮೆ ಆಗುತ್ತೆ. ಇದು ಪೂರೈಕೆ ನಿಯಮ. ಅರ್ಥಾತ್ ಇದೊಂದು ಡೆಸ್ಟರ್ ಅಂತ ಆದ್ರೆ ಇದರ ಬೆಲೆ ಹೆಚ್ಚಾಯ್ತು ಅಂತ ಆದ್ರೆ ನಾ ಏನ್ ಮಾಡ್ತೀನಿ? ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಮಾರಾಟ ಮಾಡಕ್ಕೆ ರೆಡಿ ಇರ್ತೀನಿ. ಯಾಕಂದ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ ಅಲ್ಲ ನಂಗೆ. ಆ ಉದ್ದೇಶದಿಂದಾಗಿ ಒಂದು ವೇಳೆ ಇದರ ಬೆಲೆ ಕುಸಿತಪ್ಪ ಅಂದ್ರೆ ಏನ್ ಮಾಡ್ತೀನಿ? ನಂಗೆ ಲಾಸ್ ಆಗುತ್ತೆ ಉತ್ಪಾದನೆ ಮಾಡಿದ್ರೆ. ಅದಕ್ಕೆ ನಾ ಏನ್ ಮಾಡ್ತೀನಿ? ಕಡಿಮೆ ಪೂರೈಕೆಯನ್ನ ಮಾಡ್ತೇನೆ. ಇದನ್ನ ಪೂರೈಕೆಯ ನಿಯಮ ಅಂತ ಕರಿತೇವೆ. ಇದನ್ನ ಒಂದು ಕೋಷ್ಟಕ ಮತ್ತು ಒಂದು ರೇಖಾಚಿತ್ರದ ಸಹಾಯದಿಂದ ನಾವು ತಿಳ್ಕೊಂತ ಹೋಗೋಣ. ಇಲ್ಲಿ ನೋಡಿ, ಈ ಕೋಷ್ಟಕದಲ್ಲಿ ಒಂದು ಬದಿಯಲ್ಲಿ ನಾನು ಟಿವಿಯ ಪ್ರೈಸ್ ಅಂದ್ರೆ ಬೆಲೆಯನ್ನ ಬರ್ಕೊಂಡಿದ್ದೇನೆ. ಪಿ ಅಂದ್ರೆ ಪ್ರೈಸ್ ಅಂತ ಬೆಲೆಯನ್ನ ಬರ್ಕೊಂಡಿದ್ದೇನೆ. ಇನ್ನೊಂದು ಭಾಗದಲ್ಲಿ ಟಿವಿಯ ಸಪ್ಲೈ ಅಂದ್ರೆ ಪೂರೈಕೆಯನ್ನ ಬರ್ಕೊಂಡಿದ್ದೇನೆ. ಯಾವ ರೀತಿ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಒಂದು ಕಾಲಂ ಅಥವಾ ಒಂದು ಭಾಗದಲ್ಲಿ ಟಿವಿಯ ಬೆಲೆ ಮತ್ತು ಇನ್ನೊಂದು ಭಾಗದಲ್ಲಿ ಟಿವಿಯ ಪೂರೈಕೆಯನ್ನು ಬರೆದುಕೊಳ್ಳಲಾಗಿದೆ. ಯಾವ ರೀತಿಯಾಗಿ ಟಿವಿಯ ಬೆಲೆ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆಯೋ ಆ ರೀತಿಯಾಗಿ ಟಿವಿಯ ಸಪ್ಲೈ ಅನ್ನೋದು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಅಂದ್ರೆ ಟಿವಿಯ ಬೆಲೆ 10 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಒಂದು ಟಿವಿಯ ಬೆಲೆ 10 ರೂಪಾಯಿ ಇತ್ತು. 10 ರೂಪಾಯಿದಾಗ ಎಷ್ಟು ಟಿವಿಯನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಿದ್ವಿ? 2 ಟಿವಿ. ಅದೇ 10 ರೂಪಾಯಿ ಅಂತ 20 ರೂಪಾಯಿ ಜಂಪ್ ಆಯ್ತಪ್ಪ ಬೆಲೆ. ಅವಾಗ ನಾವು ಏನ್ ಮಾಡ್ತೀವಿ? 2 ಟಿವಿ ಉತ್ಪಾದನೆ ಬದಲಾಗಿ 4 ಟಿವಿಯನ್ನು ಉತ್ಪಾದನೆ ಮಾಡ್ತೀವಿ. ಅಂದ್ರೆ
ಎಕ್ಸ್ಟ್ರಾ 2 ಟಿವಿಯನ್ನು ಉತ್ಪಾದನೆ ಮಾಡ್ತೀರಿ, ಯಾಕಂದ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ ಅಲ್ಲ. ಈ ರೀತಿಯಾಗಿ ಬೆಲೆ ಹೆಚ್ಚಾದಂತೆ ಪೂರೈಕೆ ಕೂಡ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದಂತೆ ಪೂರೈಕೆ ಕೂಡ ಕಡಿಮೆ ಆಗುತ್ತೆ. ಇದು ಪೂರೈಕೆ ನಿಯಮ. ಇದನ್ನು ಕೋಷ್ಟಕ ವಿವರಣೆ ಮಾಡುವ ಹೊತ್ತಿಗೆ ನೀವು ಈ ರೀತಿ ಮಾಡಬೇಕು. ಒಂದು ಬದಿಯಲ್ಲಿ ಟಿವಿಯ ಬೆಲೆಯನ್ನು ಮತ್ತು ಇನ್ನೊಂದು ಬದಿಯಲ್ಲಿ ಟಿವಿಯ ಪೂರೈಕೆಯನ್ನು ಬರೆದುಕೊಳ್ಳಲಾಗಿದೆ. ಟಿವಿಯ ಬೆಲೆ 10 20 ಆದಾಗ ಪೂರೈಕೆ 2 4 ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಬೆಲೆ 20 30 ಆದಾಗ ಟಿವಿಯ ಸಪ್ಲೈ 4 6 ಆಗುತ್ತೆ ಅಂತ. ಈ ರೀತಿಯಾಗಿ 40 30ಕ್ಕೆ ಒಂದು ವೇಳೆ ಟಿವಿಯ ಬೆಲೆ ಕಡಿಮೆ ಆದ್ರೆ ಟಿವಿಯ ಸಪ್ಲೈ ಕೂಡ 8 6ಕ್ಕೆ ಕುಸಿಯುತ್ತೆ. ಈ ರೀತಿಯಾಗಿ ಬೆಲೆ ಮತ್ತು ಬೇಡಿಕೆ ವಿರುದ್ಧ ಸಂಬಂಧವನ್ನ ಹೊಂದಿದ್ರೆ ಬೆಲೆ ಮತ್ತು ಪೂರೈಕೆ ಈ ನಿಯಮದಲ್ಲಿ ನೇರ ಸಂಬಂಧವನ್ನ ಹೊಂದಿರುತ್ತೆ. ಹೌದಿಲ್ಲ? ನಾವೇನ್ ಮಾಡಿದ್ವಿ, ಹಿಂದಿನ ಒಂದು ಬೇಡಿಕೆ ಸಂದರ್ಭದಲ್ಲಿ ಬೆಲೆ ಮತ್ತು ಬೇಡಿಕೆ ಏನಾಗಿತ್ತು, ವಿರುದ್ಧ ಸಂಬಂಧವನ್ನು ಹೊಂದಿದ್ರು. ಆದ್ರೆ ಇಲ್ಲೇ ನೇರ ಸಂಬಂಧವನ್ನು ಹೊಂದಿದೆ. ಬೆಲೆ ಯಾವ ರೀತಿಯಾಗಿ ಏರಿದೆಯೋ ಅದೇ ರೀತಿಯಾಗಿ ಸಪ್ಲೈ ಕೂಡ ಏರಿದೆ. ಬೆಲೆ ಯಾವ ರೀತಿಯಾಗಿ ಇಳಿಕೆ ಆಗಿದೆಯೋ ಅದೇ ರೀತಿಯಾಗಿ ಸಪ್ಲೈ ಕೂಡ ಏನಾಗಿದೆ, ಇಳಿಕೆ ಆಗಿದೆ. ಇದು ಪೂರೈಕೆಯ ನಿಯಮ. ಇನ್ನ ಈ ಪೂರೈಕೆಯನ್ನ ರೇಖಾಚಿತ್ರದ ಮೂಲಕ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಎಕ್ಸ್ ಅಕ್ಷದಲ್ಲಿ ಪ್ರಮಾಣ ಅಂದ್ರೆ ಸಪ್ಲೈನ ಪ್ರಮಾಣ ಅಂತ ಅಥವಾ ಪೂರೈಕೆಯನ್ನ ಬರ್ಕೊಂಡಿದ್ದೇನೆ. ವೈ ಅಕ್ಷದಲ್ಲಿ ಬೆಲೆ ಅಥವಾ ಪ್ರೈಸ್ ಅನ್ನ ಬರ್ಕೊಂಡಿದ್ದೇನೆ. ಅರ್ಥ ಆಯ್ತು? ಈಗ ನೋಡಿ, ಬೆಲೆ 10 ಟಿವಿಯ ಒಂದು ಸಪ್ಲೈ ಅನ್ನೋದು 2 ಆಗಿದೆ. ಬೆಲೆ ಅನ್ನೋದು 10 20ಕ್ಕೆ ಏರಿಕೆಯಾಗಿದೆ. ಅವಾಗ ಸಪ್ಲೈ 2 4ಕ್ಕೆ ಏರಿಕೆಯಾಗಿದೆ. ಅಂದ್ರೆ 2 ಟಿವಿ ಎಕ್ಸ್ಟ್ರಾ ಉತ್ಪಾದನೆ ಮಾಡಲಾಗಿ ಆಗ್ತಾ ಇದೆ ಇಲ್ಲಿ. ಈ ರೀತಿಯಾಗಿ ಬೆಲೆ ಯಾವ ರೀತಿಯ ಹೆಚ್ಚ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಏನಾಗಿದೆ, ಪೂರೈಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅರ್ಥಾತ್ ಬೆಲೆ ಹೆಚ್ಚಾದಂತೆ ಪೂರೈಕೆ ಕೂಡ ಹೆಚ್ಚಾಗ್ತಾ ಇದೆ. ಪೂರೈಕೆ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂದ್ರೆ ಬೆಲೆ ಕೂಡ ಇಳಿದಿದೆ ಅಂತ ಅರ್ಥ. ಬೆಲೆ ಕೂಡ ಇಳಿದಿದೆ ಅಂತ ಅರ್ಥ. ಯಾವಾಗ್ಲೂ ಸಪ್ಲೈ ರೇಖೆ, ಈ SS ಅನ್ನೋದೇನಿದೆಯಲ್ಲ, ಇದು ಸಪ್ಲೈ ರೇಖೆ ಅಂತ. ಅರ್ಥಾತ್ ಪೂರೈಕೆಯ ರೇಖೆ SS ಅನ್ನೋದು. ಯಾವಾಗ್ಲೂ ಸಪ್ಲೈ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತೆ. ನಿಮ್ಗೆ ಕೇಳಬಹುದು, 1 ಮಾರ್ಕ್ಸಿನ ಕ್ವಶನ್ ಕೇಳುವತ್ತಿಗೆ, ಯಾಕೆ ಎಡದಿಂದ ಬಲಕ್ಕೆ ಸಪ್ಲೈ ರೇಖೆ ಯಾವಾಗಲೂ ಮೇಲ್ಮುಖವಾಗಿ ಚಲಿಸುತ್ತೆ ಅಂದ್ರೆ, ಯಾಕೆ ಚಲಿಸುತ್ತೆ ಅಂದ್ರೆ ಬೆಲೆಯೊಂದಿಗೆ ಸಪ್ಲೈ ಅನ್ನೋದು ನೇರ ಸಂಬಂಧವನ್ನ ಹೊಂದಿರುವುದರಿಂದ. ಅರ್ಥ ಆಯ್ತು? ಬೇಡಿಕೆ ಎಡದಿಂದ ಬಲಕ್ಕೆ, ಬೇಡಿಕೆ ಅನ್ನೋದು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಯಾಕೆ ಇಳಿಮುಖವಾಗಿರುತ್ತೆ ಅಂದ್ರೆ ಬೆಲೆಯೊಂದಿಗೆ ಬೇಡಿಕೆ ಅನ್ನೋದು ವಿರುದ್ಧ ಸಂಬಂಧ ಅಥವಾ ವಿಲೋಮ ಸಂಬಂಧವನ್ನು ಹೊಂದಿರುವುದರಿಂದ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಬೇಡಿಕೆ ರೇಖೆ. ಪೂರೈಕೆ ರೇಖೆ ಯಾಕೆ ಮೇಲ್ಮುಖವಾಗಿ ಚಲಿಸುತ್ತೆ ಎಡದಿಂದ ಬಲಕ್ಕೆ ಅಂದ್ರೆ ಬೆಲೆಯೊಂದಿಗೆ ಸಪ್ಲೈ ಅನ್ನೋದು ನೇರ ಸಂಬಂಧವನ್ನ ಹೊಂದಿರೋದ್ರಿಂದ. ಅರ್ಥಾತ್ ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, OS ಅಕ್ಷದಲ್ಲಿ ಒಂದು ಸರಕಿನ ಒಂದು ಸಪ್ಲೈಯನ್ನ, ಅರ್ಥಾತ್ ಸರಕಿನ ಒಂದು ಸಪ್ಲೈನ ಬರ್ಕೊಂಡಿದ್ದೀನಿ. OY ಅಕ್ಷದಲ್ಲಿ ಸರಕಿನ ಒಂದು ಬೆಲೆಯನ್ನ ಬರ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಒಂದು ಸರಕಿನ ಬೆಲೆಯಲ್ಲಿ ಏರಿಕೆ ಆಗ್ತಾ ಹೋಗ್ತಾ ಇದೆಯೋ ಅದೇ ರೀತಿಯಲ್ಲಿ ಸರಕಿನ ಒಂದು ಪೂರೈಕೆ ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಯ್ತು? ಅದನ್ನ ಆ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ನೀವು. SS ರೇಖೆ, SS ಅನ್ನೋದು ಏನಾಗಿದೆ, ಪೂರೈಕೆ ರೇಖೆಯಾಗಿದೆ. SS ಅನ್ನೋದು ಪೂರೈಕೆ ರೇಖೆಯಾಗಿದೆ. ಟಿವಿಯ ಬೆಲೆ 10 20ಕ್ಕೆ ಆದಾಗ ಟಿವಿಯ ಸಪ್ಲೈ ಕೂಡ 2 4ಕ್ಕೆ ಏರಿಕೆಯಾಗುತ್ತದೆ. ಅದೇ ರೀತಿಯಾಗಿ ಒಂದು ವೇಳೆ ಟಿವಿಯ ಬೆಲೆ 50 40ಕ್ಕೆ ಕುಸಿತವಾದ್ರೆ ಟಿವಿಯ ಸಪ್ಲೈ ಅನ್ನೋದು ಕೂಡ 10 8ಕ್ಕೆ ಕುಸಿತವಾಗುತ್ತದೆ. ಈ ರೀತಿಯಾಗಿ ನೀವು ಪೂರೈಕೆಯ ನಿಯಮವನ್ನ ಬರೆಯಬೇಕು. ಇದು ಕೋಷ್ಟಕ, ಇದು ರೇಖಾಚಿತ್ರ. ಅರ್ಥಾತ್ ಇನ್ನ ಈ ಒಂದು ಪೂರೈಕೆಯ ನಿಯಮದ ಒಂದು ಅಪವಾದಗಳು ಅಂತ ಕಂಡು ಬರ್ತವೆ. ಪೂರೈಕೆ ನಿಯಮದ ಅಪವಾದಗಳು ಅಂತ ಅವನು ಹೇಳ್ತೀನಿ, ಹಂಗೆ ನೋಟ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಯಾವ ರೀತಿಯ ಅಪವಾದ ಅಂದ್ರೆ, ಈ ಪೂರೈಕೆ ನಿಯಮ ಕೆಲವೊಂದು ಬಾರಿ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬ ಅರ್ಥಶಾಸ್ತ್ರಜ್ಞರು. ಅಂದ್ರೆ ಅವ್ರು ಹೇಳೋ ಪ್ರಕಾರ ಬೆಲೆ ಏರಿದಾಗಲೂ ಕೂಡ
ಸಪ್ಲೈ ಏರಿಕೆ ಮಾಡೋಕ್ ಆಗೋದಿಲ್ಲ, ಬೆಲೆ ಇಳಿದಾಗಲೂ ಕೂಡ ಸಪ್ಲೈಯನ್ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ನನಗ ದುಡ್ಡಿನ ಅಗತ್ಯ ಇದೆ ಅಂತ ಇಟ್ಕೊಳ್ರಿ, ನನಗೆ ದುಡ್ಡಿನ ಅಗತ್ಯ ಇದೆ ಅಂತ ಆದಾಗ ಬೆಲೆ ಕಡಿಮೆ ಆಗೈತಪ್ಪ, ಸರಕಿನ ಯಾವುದೋ ಒಂದು ಸರಕಿನ ಬೆಲೆ ಕಡಿಮೆ ಆಗಿದೆ. ಅಂದ್ರೆ ಒಂದು ಡಸ್ಟರ್ ನ ಉದಾಹರಣೆ ತಗೊಳ್ಳೋದಾದ್ರೆ, ನನಗ ದುಡ್ಡಿನ ಅಗತ್ಯ ಇದೆ, ನಾನು ಡಸ್ಟರ್ ಉತ್ಪಾದಕ, ಅದೇ ನಂಗೆ ದುಡ್ಡಿನ ಅಗತ್ಯ ಇದೆ, ನಂಗೆ ಎಮರ್ಜೆನ್ಸಿ ಬೇಕೇ ಬೇಕು ದುಡ್ಡು ಅಂದಾಗ ನಾ ಏನ್ ಮಾಡ್ತೀನಿ, ಈ ಡಸ್ಟರ್ ನ ಬೆಲೆ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲಪ್ಪ, ನಂಗೆ ದುಡ್ಡು ಬೇಕಲ್ಲ, ಮಾರಾಟ ಮಾಡಕ್ಕೆ ರೆಡಿ ಇರ್ತೀನಿ. ಆ ಸಂದರ್ಭದಲ್ಲಿ ಏನಾಗೋದಿಲ್ಲ, ಈ ಒಂದು ಪೂರೈಕೆ ನಿಯಮ ಅನ್ನೋದು ಅನ್ವಯ ಆಗುವುದಿಲ್ಲ. ಇದು ಒಂದು ಪೂರೈಕೆ ನಿಯಮದ ಅಪವಾದ. ಇನ್ನೊಂದು ಅಪವಾದ ಯಾವ ರೀತಿ ಅಂದ್ರೆ, ಕೆಲವೊಂದು ಸರಕುಗಳ ಮೇಲೆ ಈ ಪೂರೈಕೆ ನಿಯಮ ಅನ್ನೋದು ಅನ್ವಯ ಆಗೋದಿಲ್ಲ. ಉದಾಹರಣೆ ಅಂದ್ರೆ, ಯಾವುದೋ ಒಂದು ಕೂಲ್ ಡ್ರಿಂಕ್ಸ್ ಅಂತ ಇಟ್ಕೊಳ್ರಿ, ಉದಾಹರಣೆಗೆ ಕೂಲ್ ಡ್ರಿಂಕ್ಸ್ ಅಂತ ಆದ್ರೆ, ಆ ಕೂಲ್ ಡ್ರಿಂಕ್ಸ್ ಬೆಲೆ ಹೆಚ್ಚಾಗಿದೆ ಅಂದಾಗ ಏನಾಗಬೇಕು, ಪೂರೈಕೆ ನಿಯಮದ ಪ್ರಕಾರ ಆ ಕೂಲ್ ಡ್ರಿಂಕ್ಸ್ ಉತ್ಪಾದನೆ ಕೂಡ ಹೆಚ್ಚಿಗೆ ಆಗಬೇಕು, ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತ ಒಂದು ಪ್ರಮಾಣ ಕೂಡ ಹೆಚ್ಚಿಗೆ ಆಗಬೇಕು. ಆದ್ರೆ ಹಂಗ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತೆ. ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿದ್ರೆ ಅದನ್ನ ಕೊಳ್ಳೋರು ಬೇಕಲ್ಲ, ಅದನ್ನ ತಗೊಳ್ಳೋರು ಬೇಕಲ್ಲ, ಅದಿಲ್ಲ. ಅದ್ರದ್ದು ಆಯಸ್ಸು ಅನ್ನೋದು ಏನಾಗುತ್ತೆ, ಮುಗಿದು ಹೋಗಿತ್ತು, ಎಕ್ಸ್ಪೈರ್ಡ್ ಅನ್ನೋದು ಆಗ್ಬಿಡುತ್ತೆ. ಅದು ಅವಾಗ ಕೂಡ ಲಾಸ್ ಆಗ್ಬೇಕಾಗುತ್ತೆ. ಈ ರೀತಿಯ ಅನೇಕ ಸಂದರ್ಭಗಳಲ್ಲಿ ಈ ಪೂರೈಕೆ ನಿಯಮ ಅನ್ನೋದು ಅನ್ವಯ ಆಗೋದಿಲ್ಲ ಅಂತ ಕೆಲವೊಬ್ಬ ಅರ್ಥಶಾಸ್ತ್ರಜ್ಞರು ಅವುಗಳನ್ನ ಟೀಕೆ ಮಾಡ್ತಾರೆ. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಈ ಪೂರೈಕೆಯ ಮೇಲೆ ಪರಿಣಾಮ ಬೀರುವಂತ ಕೆಲವೊಂದು ಅಂಶಗಳು ಇರ್ತವೆ. ಅಂದ್ರೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನ ನಿರ್ಧರಿಸುವಂತ ಕೆಲವೊಂದು ಅಂಶಗಳು ಅಂತ ಕಂಡು ಬರ್ತವೆ. ಅವನ್ ಹೇಳ್ತೀನಿ, ಹಂಗೆ ನೋಟ್ ಮಾಡ್ಕೊಳ್ರಿ. ಒಂದನೇದು ಹವಾಮಾನ ಆಗಿರ್ಬೋದು, ಬೆಳೆ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅದೇ ರೀತಿಯಾಗಿ ಮಾರುಕಟ್ಟೆಯ ವ್ಯವಸ್ಥೆ ಅನ್ನೋದಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಈ ರೀತಿಯ ಅನೇಕ ಅಂಶಗಳು ಕಂಡು ಬರ್ತಾವೆ. ಅಂದ್ರೆ ಈ ಒಂದು ಪೂರೈಕೆ ಅನ್ನೋದು ಕಂಡು ಬರ್ಬೇಕಂದ್ರೆ ತಂತ್ರಜ್ಞಾನ ಅನ್ನೋದು ಕಂಡು ಬರಬೇಕು. ಅಂದ್ರೆ ಕಾರ್ಮಿಕರ ಉತ್ಪಾದನೆ ಆಗಿತ್ತಪ್ಪ, ಕೇವಲ ಶ್ರಮವನ್ನ ಬಳಸಿ, ಕೂಲಿ ಕಾರ್ಮಿಕರನ್ನ ಬಳಸಿ ಉತ್ಪಾದನೆ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಅನ್ನೋದು ಕಂಡು ಬರುತ್ತೆ. ಅದೇ ಯಂತ್ರಗಳನ್ನ ಬಳಸಿದ್ರೆ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಅನ್ನೋದು ಕಂಡು ಬರುತ್ತೆ. ಈ ರೀತಿಯಾಗಿ ತಂತ್ರಜ್ಞಾನ ಆಗಿರ್ಬೋದು, ಅದೇ ರೀತಿಯ ಸಾರಿಗೆ ವ್ಯವಸ್ಥೆ ಅನ್ನೋದು ಕೂಡ, ಅಂದ್ರೆ ಮಾರುಕಟ್ಟೆಗೆ ಸಾಗಿಸ್ಲಿಕ್ಕೆ ಸುಲಭ ಇತ್ತು ಅಂದ್ರೆ ಸರಕುಗಳನ್ನ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ನಮ್ಗೆ ಏನಾಗುತ್ತೆ, ಖುಷಿ ಅನ್ನೋದಾಗುತ್ತೆ. ಒಂದು ವೇಳೆ ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಸರಿಯಾದ ವೇಳೆಗೆ ಏನಾಗಲ್ಲ, ಸರಕುಗಳನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೂಡ. ಇನ್ನು ಹವಾಮಾನ ಅಂತ, ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೇವೆ ನಾವು, ತೆಳ್ಳನ ಬಟ್ಟೆಯನ್ನು ತೊಡಲಿಕ್ಕೆ ಅಥವಾ ತಂಪು ಪಾನೀಯಗಳ ಬೇಡಿಕೆಯನ್ನು ಹೆಚ್ಚಿಗೆ ಇರುತ್ತೆ, ಅವಾಗ ಹೆಚ್ಚು ಉತ್ಪಾದನೆ ಮಾಡುತ್ತೇವೆ. ಅವಾಗ ಬೇಡಿಕೆ ಸ್ಥಿತಿಸ್ಥಾಪಕ ಅನ್ನೋದು ಏರಿಕೆ ಆಗುತ್ತೆ. ಕೆಲವೊಂದು ಈ ಚಳಿಗಾಲದಲ್ಲಿ ತಂಪು ಪಾನೀಯಗಳ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಸಾರಿಗೆ ಆಗಿರ್ಬೋದು, ಮಾರುಕಟ್ಟೆಯ ವ್ಯವಸ್ಥೆ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅದೇ ರೀತಿಯಾಗಿ ಸರಕಿನ ಸ್ವರೂಪ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿಯಾಗಿ ಸರಕು ಅನ್ನೋದಿದೆ, ದೊಡ್ಡದಿದೆಯೋ ಅಥವಾ ಸಣ್ಣದಿದೆಯೋ, ಚಂದ ಕಾಣುತ್ತಾ, ಕ್ವಾಲಿಟಿ ಇದೆಯಾ, ಈ ರೀತಿಯಾಗಿ ಹಲವಾರು ಅಂಶ, ಸರಕಿನ ಹಲವಾರು ಅಂಶನೂ ಕೂಡ ಕಂಡು ಬರುತ್ತೆ. ಇವು ಒಂದು ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಮೇಲೆ ಪರಿಣಾಮ ಬೀರುವಂತ ಒಂದು ಅಂಶಗಳು ಅಂತ ಹೇಳಬಹುದು. ಇನ್ನೊಂದು ಕಂಡು ಬರುತ್ತೆ, ಅದೇನು ಅಂದ್ರೆ ಪೂರೈಕೆ ಅನ್ನೋದೇನಿದೆ ಅಲ್ಲ, ಬೆಲೆಯೊಂದಿಗೆ ಸಂಬಂಧವನ್ನ ಹೊಂದಿದ್ರೆ ಅದನ್ನ ಪೂರೈಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತ ಕರೀತೇವೆ. ಇಲ್ಲಿ ನೋಡಿ, ಅಂದ್ರೆ ಏನಾದ್ರೂ ಪೂರೈಕೆ ಅನ್ನೋದು ಬೆಲೆಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಬೆಲೆ ಬದಲಾವಣೆಯಂತೆ ಪೂರೈಕೆ ಕೂಡ ಏನಾದ್ರೂ ಬದಲಾವಣೆ ಆಗಿದ್ರೆ, ಅಂದ್ರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರ್ಬೇಕಿಲ್ಲಿ. ಏನು ಸ್ಥಿರವಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಅಥವಾ ಸರಕಿನ ಸ್ವರೂಪ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಈ ರೀತಿಯ ಅನೇಕ ಅಂಶಗಳು ಸ್ಥಿರವಾಗಿದ್ದಾಗ, ಒಂದು ವೇಳೆ ಬೆಲೆಯೊಂದಿಗೆ ಏನಾದ್ರೂ ಪೂರೈಕೆ ಅನ್ನೋದು ಬದಲಾವಣೆ ಆಗಿದ್ರೆ ಅದನ್ನ ಪೂರೈಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತ ಕರೀತಾರೆ. ಪೂರೈಕೆ ಹಿಗ್ಗುವಿಕೆ ಯಾವಾಗ ಆಗುತ್ತೆ, ಬೆಲೆ ಹೆಚ್ಚಿಗೆ ಆದಾಗ ಪೂರೈಕೆ ಹಿಗ್ಗುವಿಕೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಪೂರೈಕೆಯ ಕುಗ್ಗುವಿಕೆ ಅನ್ನೋದು ಕಂಡು ಬರುತ್ತೆ. ಅರ್ಥ ಆಯ್ತು? ಇನ್ನ ಬೆಲೆ ಒಂದಿಗೆ ಯಾವುದೇ ರೀತಿ ಸಂಬಂಧವನ್ನ ಹೊಂದಿರುವುದಿಲ್ಲ. ಬೆಲೆಯನ್ನ ಹೊರತುಪಡಿಸಿ ಇತರ ಸ್ಥಿತಿಗತಿಗಳ ಆಧಾರದ ಮೇಲೆ, ಅಂದ್ರೆ ತಂತ್ರಜ್ಞಾನ ಆಗಿರ್ಬೋದು,
ಹವಾಮಾನ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಈ ರೀತಿ ಅನೇಕ ಅಂಶಗಳ ಬಗ್ಗೆ ಒಳಗೊಂಡಿರುವುದು. ಅವಾಗ ಏನಾದ್ರೂ ಸಪ್ಲೈ ಅನ್ನೋದು ಅಥವಾ ಪೂರೈಕೆ ಅನ್ನೋದು ಬದಲಾವಣೆ ಆಯ್ತು ಅದರ ಒಂದು ಪ್ರಮಾಣದಲ್ಲಿ ಅಂತ ಆದ್ರೆ ಅದನ್ನ ಪೂರೈಕೆಯ ಏರಿಕೆ ಮತ್ತು ಪೂರೈಕೆಯ ಇಳಿತ ಅಂತ ಕರಿತೇವೆ. ಒಂದು ವೇಳೆ ತಂತ್ರಜ್ಞಾನವನ್ನ ಅತ್ಯುತ್ತಮವಾದಂತ ತಂತ್ರಜ್ಞಾನವನ್ನ ಬಳಸಿಕೊಂಡು ಉತ್ಪಾದನೆ ಮಾಡಿದ್ದೇ ಆದಾಗ ಪೂರೈಕೆಯ ಅನ್ನೋದು ಹೆಚ್ಚಳವಾಗುತ್ತೆ, ಅವಾಗ ಏರಿಕೆ ಆಗುತ್ತೆ. ಒಂದು ವೇಳೆ ನಾವು ಕಳಪೆ ಮಟ್ಟದ ಅಥವಾ ಕಳಪೆ ಗುಣಮಟ್ಟದ ಒಂದು ಏನಾದ್ರೂ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿ ಮಾರಾಟ ಮಾಡಿದ್ದೇ ಆದಾಗ ಅಲ್ಲೇನಾಗುತ್ತೆ, ಪೂರೈಕೆಯ ಪ್ರಮಾಣ ಅನ್ನೋದು ಕಡಿಮೆ ಆಗುತ್ತೆ, ಇಳಿಮುಖವಾಗುತ್ತೆ. ಅರ್ಥಾತ್ ಬೆಲೆಯೊಂದಿಗೆ ಸಂಬಂಧವನ್ನ ಹೊಂದಿರೋದು ಪೂರೈಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತ ಕರಿತೀವಿ. ಬೆಲೆಯನ್ನ ಹೊರತುಪಡಿಸಿ ಇತರ ಸ್ಥಿತಿ ಅಂದ್ರೆ ಸರಕಿನ ಸ್ವರೂಪ, ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಈ ರೀತಿ ಅನೇಕ ಅಂಶಗಳನ್ನ ಒಳಗೊಂಡಂತೆ ಏನಾದ್ರೂ ಪೂರೈಕೆಯಲ್ಲಿ ಬದಲಾವಣೆ ಆಗಿದ್ದೇ ಆದಲ್ಲಿ ಅದನ್ನ ಪೂರೈಕೆಯ ಏರಿಕೆ ಮತ್ತು ಪೂರೈಕೆ ಇಳಿಕೆ ಅಂತ ಕರಿತೇವೆ. ಅರ್ಥ ಆಯ್ತು? ಈಗ ನಾವೇನ್ ನೋಡಿದ್ವಿ, ಪೂರೈಕೆ ನಿಯಮವನ್ನ ನೋಡಿದ್ವಿ, ಪೂರೈಕೆ ನಿಯಮದ ಕೋಷ್ಟಕ ಮತ್ತು ರೇಖಾಚಿತ್ರ, ಪೂರೈಕೆಯ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ಅದರ ಒಂದು ವಿಧಗಳನ್ನ ನೋಡಿದ್ವಿ. ಇನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಒಂದು ಕಾಬ್ವೆಬ್ ಥಿಯರಿ ಅಂತ ಬರುತ್ತೆ, ಕಾಬ್ವೆಬ್ ಥಿಯರಮ್ ಅಂತ ಕರಿತೇವೆ ಅದನ್ನ. ಕನ್ನಡದಲ್ಲಿ ಏನಂತಾರ ಅಂದ್ರೆ ಅದಕ್ಕೆ ಜೇಡರ ಬಲೆಯ ಪ್ರಮೇಯ ಅಂತ ಕರೀತಾರೆ. ಜೇಡರ ಬಲೆಯ ಪ್ರಮೇಯ ಅಂತ 1930ರಲ್ಲಿ ಕಂಡು ಬಂದಂತ ಅದು ಸಿದ್ಧಾಂತ ಅಂತ. ಅರ್ಥ ಮೂವರ ಸಿಖ್ ಇವರೆಲ್ಲ ಸೇರಿ ಒಂದು ಸಿದ್ಧಾಂತವನ್ನ ತಗೊಂಡು ಬಂದಿದ್ದಾರೆ. ಅಂದ್ರೆ ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಇರುವಂತದ್ದು, ಅದು ಅನಿಶ್ಚಿತತೆಗೆ ಸಂಬಂಧಪಟ್ಟಂತದ್ದು ಕಾಬ್ವೆಬ್ ಥಿಯರಮ್ ಅಂದ್ರೆ ಜೇಡರ ಬಲೆಯ ಪ್ರಮೇಯ. ಆ ಜೇಡರ ಬಲೆಯ ಪ್ರಮೇಯ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಅದಕ್ಕೊಂದು ಕ್ಲಾಸ್ ಬೇಕಾಗುತ್ತೆ, ಆ ಸಂದರ್ಭದಲ್ಲಿ ನಾ ಹೇಳ್ತೀನಿ.